ಮಟನ್ ಬಿರಿಯಾನಿ ಬರೀ 150 ರೂಪಾಯಿ ಕೊಡ್ತಿದ್ರೆ, ಚಿಕನ್ ಬಿರಿಯಾನಿನ ಬರೀ 60 ರೂಪಾಯಿ ಕೊಡ್ತಾ ಇದಾರಂತೆ. ಅದು ಕೂಡ ಅಥೆಂಟಿಕ್ ಆಗಿರೋ ಒಂದು ಒಳ್ಳೆ ನಾಟಿ ಸ್ಟೈಲ್ ಬಿರಿಯಾನಿ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು. ನಾವು ಇವತ್ತು ರಾಮನಗರದ ಹತ್ರ ಇದೀವಿ. ರಾಮನಗರದ ಹತ್ರ ಒಂದು ಒಳ್ಳೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಅದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತಿನ್ಕೋಣ ಅಂತ ಬಂದಿದೀವಿ. ಪೃಥ್ವಿ ದೊನ್ನೆ ಬಿರಿಯಾನಿ ಹೋಟೆಲ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಹುಡ್ಕೊಂಡು ಬಂದಿದೀವಿ. ಲೊಕೇಶನ್ ಬಂದ್ಬಿಟ್ಟು ರಾಮನಗರ ಶ್ರೀ ರಾಮ ಥಿಯೇಟರ್ ಎದುರುಗಡೆನೆ ಇರೋಂಥದ್ದು. ಸೊ ಹೋಗೋಣ, ಹೋಗ್ಬಿಟ್ಟು ಓನರ್ ಹತ್ರ ಮಾತಾಡ್ಕೊಂಡು 60 ರೂಪಾಯಿ ಕೊಡ್ತಿದ್ರಲ್ಲ ಬಿರಿಯಾನಿ ಹೆಂಗಿದೆ ಅಂತ ಚೆಕ್ ಮಾಡ್ಕೊಂಡು ಬರೋಣ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ರಾಮನಗರ ಕಡೆ ಬಂದ್ರೆ ಚೆಕ್ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ಹೋಗ್ಬೋದು. ಸೊ ಬನ್ನಿ ಹೋಗೋಣ. ಅಣ್ಣ, ಈ ಬಿರಿಯಾನಿ ನೋಡಿದ್ರೆ 60 ರೂಪಾಯಿ ಬಿರಿಯಾನಿ ಅಂತ ಅನ್ಸೋದೇ ಇಲ್ಲ, ಕಮ್ಮಂತಿದೆ. ಎಷ್ಟು ಪೀಸ್ ಕೊಡ್ತೀರಾ ಅಣ್ಣ? 3 ಪೀಸ್. 3 ಪೀಸ್ ಕೊಡ್ತೀರಾ? ಸರ್, ಬಿರಿಯಾನಿ ಇದು ನಾವು ಬರ್ತಿರೋದು ಇದು 4th ಟೈಮ್ ಓಪನ್ ಆದಾಗಿಂದ. ಮಾರ್ನಿಂಗ್ ಯಾವಾಗಲೇ ರಾಮನಗರ ಬಂದರೂ ಫಸ್ಟ್ ಇಲ್ಲಿಗೆ ಬಂದು ಟಿಫನ್ ಮಾಡ್ತೀವಿ. ಏನು ತಗೊಂತೀರಾ? ನಾವು ಆಲ್ಮೋಸ್ಟ್ ಯಾವಾಗಲೂ ಚಿಕನ್ ಬಿರಿಯಾನಿ ತುಂಬ ಫೇವ್ರೇಟ್, ಅದನ್ನೇ ತೊಗೊಳ್ತೀವಿ. 60 ರೂಪಾಯಿ ಕೊಡ್ತಿದ್ದಾರೆ, ಹೇಗೆ ಅನಿಸ್ತಿದೆ? ವರ್ತಾ? ಬರ್ತಿದೆ ತುಂಬ ಅಂದರೆ ಕಮ್ಮಿ ರೇಟ್ ಅಂದ್ಬಿಟ್ಟು ಕ್ವಾಲಿಟಿ ಬಗ್ಗೆ ಏನು ಇದೇನು ಸರ್, ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಸೂಪರ್ ಆಗಿರುತ್ತೆ. ಅದೆಲ್ಲ ಒಂದು ಬಿರಿಯಾನಿ ಸಫಿಷಿಯೆಂಟ್ ಸಾಕು ಸರ್ ಒಬ್ಬರಿಗೆ ಆರಾಮ. ಫ್ರೆಂಡ್ಸ್ಗೆಲ್ಲರಿಗೂ ಇಲ್ಲಿಂದ ಕಂಪ್ನಿಗೆಲ್ಲ ಕಳಿಸ್ಕೊಡ್ತೀವಿ ಊಟ ಸಂಜೆ ಟೈಮಲ್ಲಿ ಬಂದಿರೋದು. ಓಕೆ, ನಾವು ಚನ್ನಪಟ್ಟಣದಿಂದ ಇಲ್ಲಿವರೆಗೂ ಬರ್ತೀವಿ. ಸೂಪರ್. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಅಂತ ಅಣ್ಣ. ಶಂಕರ್ ಅಂತ. ಈ ಪೃಥ್ವಿ ಹೋಟೆಲ್ ಓಪನ್ ಆಗಿ ಎಷ್ಟು ದಿನ ಆಯಿತು? ಅಣ್ಣ, ನಾವು 12ನೇ ತಾರೀಕು ಮಂಗಳವಾರ ಓಪನ್ ಮಾಡಿದ್ವಿ. ಆಗಸ್ಟು 12ನೇ ತಾರೀಕು ಮಂಗಳವಾರ ಓಪನ್ ಮಾಡಿದ್ವಿ. ಹೊಸ ಹೋಟೆಲು. ಹಾಂ. ಏನೇನು ಸಿಗುತ್ತೆ ಇಲ್ಲಿ? ಸರ್, ನಮ್ಮ ಹತ್ರ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಬೆಳಗ್ಗೆ ಇಡ್ಲಿ, ಕಾಲು ಸೂಪ್ ಎಲ್ಲ ಸಿಗುತ್ತೆ. ಓಕೆ, ಏನು ರೇಟ್? ಕಬಾಬ್ ಸಿಗುತ್ತೆ. ಚಿಕನ್ ಬಿರಿಯಾನಿ ಬಂದು 60 ರೂಪಾಯಿ, ಮಟನ್ ಬಿರಿಯಾನಿ 150 ರೂಪಾಯಿ. ಕಬಾಬು ಹಾಫ್ 50 ರೂಪಾಯಿ, ಫುಲ್ 100 ರೂಪಾಯಿ. ಎಷ್ಟು ಪೀಸ್ ಇರುತ್ತೆ ಸರ್? ಒಂದು 6ಇಂದ 7 ಇರುತ್ತೆ ಹಾಫಲ್ಲಿ. ಓಕೆ, ಫುಲ್ಲಲ್ಲಿ 12 ಪೀಸ್ ಬರುತ್ತೆ. ಓ, ಚಿಕನ್ ಬಿರಿಯಾನಿ 60 ರೂಪಾಯಿ ಕೊಡ್ತಿದ್ದೀರಾ? ವರ್ಕೌಟ್ ಆಗುತ್ತಾ ಸರ್? ಆಗುತ್ತೆ. ನಮಗೆ ಇಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ ಇದ್ದಾರೆ, ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಮಾಡ್ತಿರುತ್ತೆ. ಎಷ್ಟು ಪೀಸ್ ಕೊಡ್ತೀರಾ ಚಿಕನ್ ಬಿರಿಯಾನಿ? ಸರ್, ದಪ್ಪ ಇರುತ್ತೆ, 3 ಪೀಸ್ ಕೊಡ್ತೀವಿ ಸರ್. ತಟ್ಟೆ ತುಂಬ ರೈಸ್ ಇರುತ್ತಾ? ರೈಸ್ ಹೊಟ್ಟೆ ತುಂಬ ಇನ್ನೂ ಬೇಕು ಅಂದರೆ ಸ್ವಲ್ಪ ಹಾಕಿಸ್ಕೊಂಡು ತಿನ್ಬೋದು ಸರ್. 60 ರೂಪಾಯಿಗೆ? ಹೌದು. ಬೆಂಗಳೂರಲ್ಲಿ 120 ರೂಪಾಯಿ ಕೊಟ್ಟರು ಇಷ್ಟೊಂದು ಕ್ವಾಂಟಿಟಿ ಕೊಡಲ್ಲ ಅಂತ. ಹೌದು ಸರ್. ಅವಾಗಲೇ ಹಾಕ್ತಿದ್ರಿ ನೋಡಿ, ತಟ್ಟೆ ತುಂಬ ಹಾಕ್ತಿದ್ರಿ. ಹೌದು. ಹೊಟ್ಟೆ ತುಂಬ ತಿನ್ಬೋದು ಸರ್. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕಿಸ್ಕೊಂಡು ತಿನ್ಬೋದು ಸರ್. ಮಟನ್ ಬಿರಿಯಾನಿ 150 ರೂಪಾಯಿ. ಹಾಂ. ಯಾವುದು, ಮೇಕೆ ಮಟನ ಕುರಿ ಮಟನ? ಸರ್, ನಾವು ವಾತೂರ್ ಮಟನ್ ಹೊಡ್ಸೋದು. ಓಕೆ. ನಾವೇ ಮಾಗಡಿ ಸಂತೆ ಇದೆ, ಅಲ್ಲಿಂದ ಮರಿ ತಂದು ನಾವೇ ಪರ್ಚೇಸ್ ಮಾಡಿ ನಾವೇ ಕಟ್ ಮಾಡಿ ಮಾಡೋದು. ಅದಕ್ಕೆ ವರ್ಕೌಟ್ ಆಗುತ್ತೆ. ವರ್ಕೌಟ್ ಆಗುತ್ತೆ ಅವಾಗಲೇ? ಆಗುತ್ತೆ ಸರ್. ಯಾಕಂದ್ರೆ 150 ರೂಪಾಯಿ ಮಟನ್ ಬಿರಿಯಾನಿ ಅಂದ್ರೆ ಜನ ಹಿಂದೆ ಮುಂದೆ ನೋಡ್ತಾರೆ. 60 ರೂಪಾಯಿ ಚಿಕನ್ ಬಿರಿಯಾನಿ ಅಂದ್ರೆ ನೋಡ್ತಾರೆ ಹಿಂದೆ ಮುಂದೆ. ನಮಗೆ ಮಾಗಡಿ ಸಂತೆ ಇದೆ, ನಾವೇ ಮರಿ ತರಿಸಿ ಹೊಡಿಸಿ ಮಾಡ್ತೀವಿ ಸರ್. ಹಂಗಾಗಿ ನಮ್ಗೆ ವರ್ಕೌಟ್ ಆಗುತ್ತೆ. ನಾವು ಅಂಗಡಿಲಿ ಹೋಗ್ತಂದ್ರೆ ನಮ್ಗೆ ವರ್ಕೌಟ್ ಆಗಲ್ಲ. ನಾವೇ ತರಿಸಿ ಹೊಡಿಸ್ತೀವಲ್ಲ, ಆಮೇಲೆ ಹಳ್ಳಿ ಕಡೆ ಎಲ್ಲ ತರಿಸ್ತೀವಿ. ನಮಗೆ ಎಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲಿ ತೊಗೊಬಂದು ನಾವೇ ಒಳ್ಳೆ ವಾತ ಇರುತ್ತೆ, ವಾತ ತಗೊಬಂದು ಹೊಡಿತೀವಿ. ಮತ್ತೆ ಟೈಮಿಂಗ್ಸ್ ಏನು, ಅಡ್ರೆಸ್ ಏನಿದು? ಸರ್, ಟೈಮಿಂಗ್ಸು ಬೆಳಗ್ಗೆ 8ವರೆಗೆ ಎಲ್ಲ ರೆಡಿ ಇರುತ್ತೆ. ನೈಟು 8:30 9 ಗಂಟೆನೂ ಇರುತ್ತೆ ಸರ್. ಕಂಟಿನ್ಯೂ ಯಾವಾಗಲೂ. ಸರ್, ಅಡ್ರೆಸ್ಸು ಇಲ್ಲಿ ಶ್ರೀರಾಮ ಟಾಕೀಸ್ ಮುಂದೆಗಡೆ, ಇಲ್ಲಿ ಜೂನಿಯರ್ ಕಾಲೇಜ್ ಫೀಲ್ಡ್ ಇದೆ. ಕಾಲೇಜ್ ಫೀಲ್ಡಿಂದ ಡೌನ್ ಬಂದರೆ ಶ್ರೀರಾಮ ಟಾಕೀಸ್ ಆಪೋಸಿಟೇ ಇರೋದು. ಈಗ ಬೆಂಗಳೂರಿಂದ ಬೆಂಗಳೂರಿಗೆ ಯಾರಾದರೂ ಹೋಗ್ತಾಯಿದ್ರೆ ಬಂದು ನಮ್ಮ ಹತ್ರ ಒಂದು ಸತಿ ಟೇಸ್ಟ್ ಮಾಡಿ, ನಾವು ನಿಮಗೆ ಒಳ್ಳೆ ಟೇಸ್ಟ್ ಕೊಟ್ಟು ಮಾಡಿ ಒಳ್ಳೆ ಫುಡ್ ಕೊಡ್ತೀವಿ. ನಿಮಗೆ ಒಂದು ಸತಿ ಬಂದು ವಿಸಿಟ್ ಮಾಡಿ.
ಸೊ ಪೃಥ್ವಿ ಹೋಟೆಲಲ್ಲಿ 60 ರೂಪಾಯಿಗೆ ಚಿಕನ್ ಬಿರಿಯಾನಿ ಕೊಡ್ತಿದ್ರೆ 150 ರೂಪಾಯಿಗೆ ಮಟನ್ ಬಿರಿಯಾನಿ ಕೊಡ್ತಾ ಇದ್ದಾರೆ. ಕಬಾಬ್ 50 ರೂಪಾಯಿ. ಸೊ ಇವಾಗ ಏನು ತೊಗೊಂಡಿದ್ದೀವಿ ಇದು ಫುಲ್ಲು, ಇದು 100 ರೂಪಾಯಿ. ಇದು ಇಡ್ಲಿ ಕಾಲು ಸೂಪ್ ಸಿಗುತ್ತೆ. ಪನ್ನೀರ್ ಥರ ಆಗೋಗಿದೆ ಕಬಾಬ್ ಹತ್ರ. ಮೇಲ್ಗಡೆ ಗರ್ಗರಿ ಆಗಿದೆ ಲೇಯರ್ ಕೂಡ, ಸಾಕಾಗಿದೆ. ತಿನ್ಬಿಡ. ಬಿಸಿ ಬಿಸಿ ಕಬಾಬ್ಗೆ ಒಂದೆರಡು ತೊಟ್ಟು ನಿಂಬೆಹಣ್ಣು ನಿಂತ್ಕೊಂಡು ತಿಂದಿದ್ರೆ ಮಜಾ. ರುಚಿಯಾಗಿದೆ. ಹೊರಗಡೆ ಒಂದು ಜಾಸ್ತಿ ಕ್ರಿಸ್ಪಿ ಇಲ್ಲ, ಬಟ್ ಗರ್ಗರಿಯಾಗಿದೆ. ಆದರೆ ಸಾಫ್ಟ್ ಕ್ರಿಸ್ಪು, ತುಂಬ ಗಟ್ಟಿಯಾಗಿರೋ ಮಸಾಲೆ ಥರ ಅನ್ಸಲ್ಲ ನಿಮಗೆ. ರುಚಿ ಚೆನ್ನಾಗಿದೆ. ನೋಡ್ಗುರು ಇಡ್ಲಿ ಹೆಂಗಿದೆ ಅಂತ. ಬ್ರೀತಬಲ್ ಇಡ್ಲಿ ಗುರು. ಬಿಡದಿ ಹತ್ರ ಇರೋದಲ್ವ, ಅದಕ್ಕೆ ಬಿಡದಿ ರೆಸಿಪಿ ಕಂಡಿಡ್ಕೊಬಿಟ್ಟಿರೋದು. ಚಟ್ನಿ ಸಿಗುತ್ತೆ, ಚಟ್ನಿನ ಬಿರಿಯಾನಿ ಕೊಡ್ತಾರೆ, ಇಡ್ಲಿಗೆ ಕಾಲು ಸೂಪ್ ಕೊಡ್ತಾರೆ ಗುರು. ಇಲ್ಲಿ ನಾವೆಲ್ಲ ಚಟ್ನಿಲಿ ಇಡ್ಲಿ ತಿಂದರೆ ಇಲ್ಲಿ ಸೂಪಲ್ಲಿ ತಿನ್ಬೋದು ಇಡ್ಲಿನ. ಸೂಪು ಕೊಡೋದು ಜಿಡ್ಡು, ಕಾಲು ಜಿಡ್ಡು, ಸ್ವಲ್ಪ ಸ್ಟ್ರಾಂಗಾಗಿ ಖಾರವಾಗಿ ರುಚಿಯಾಗಿದೆ. ಒಟ್ಟಿನಲ್ಲಿ ಸಾಫ್ಟಾಗಿರೋ ಕಾಲು ಆಲ್ರೆಡಿ ಬೆಂದೋಗ್ಬಿಟ್ಟಿದೆ. ಬೆಣ್ಣೆ ಥರ ಇದೆ ಗುರು ಕಾಲು. ತಿಂತಿದೆ ಸಾಕಾಗಿದೆ. ಕಾಲಲ್ಲಿ ಒಳ್ಳೆ ಫ್ಲೇವರ್ ಇಟ್ಟಿದ್ದಾರೆ, ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಸೂಪು. ಸೊ ಮೇನು ಬಂದು ಚಿಕನ್ ಬಿರಿಯಾನಿ 3 ಪೀಸ್ ಕೊಡ್ತಾರೆ ಗುರು. 1 2 3 ಪೀಸು ಇಷ್ಟೊಂದು ರೈಸು. ಯಾಕಂದರೆ ಇನ್ನೂ ಕೇಳಿ ಹಾಕ್ಸ್ಕೊತೀನಿ ಅಂತ ಹೇಳಿದ್ರು ಅವ್ರು. ಆ್ಯಕ್ಚುಲಿ ನೋಡ್ಬಿಡೋಣ ಹೆಂಗಿದೆ ಅಂತ. ಫಸ್ಟು ರೈಸ್ ಟ್ರೈ ಮಾಡ್ಬಿಡ್ತೀನಿ ನಾನು. ಮಸಾಲನೂ ಹೆವಿ ಅನ್ಸಲ್ಲ, ಮೈಲ್ಡಾಗಿರೋ ಪಲಾವ್ ಸ್ಟೈಲಲ್ಲಿ ಕಾಣಿಸುತ್ತೆ ನೋಡೋದಕ್ಕೆ. ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇದೆ ಚಿಕನ್ ಜೊತೆ. ಆ ಫ್ಲೇವರ್ ಏನಿದೆ ಬಿರಿಯಾನಿನಲ್ಲಿ ಬೆಳ್ಳುಳ್ಳಿದು ಸ್ವಲ್ಪ ಫ್ಲೇವರ್ ಜಾಸ್ತಿ ಸಿಗುತ್ತೆ. ಪೀಸು ಅಷ್ಟೇ ದಪ್ಪ ಪೀಸೇ ಕೊಡ್ತಾರೆ ಗುರು, ಸಣ್ಣ ಪೀಸ್ ಏನಿಲ್ಲ. ಚೆನ್ನಾಗಿ ಬೆಂದಿರುತ್ತೆ ಪೀಸ್ ಕೂಡ. ಪ್ಲಸ್ ಇನ್ನೊಂದೇನೆಂದರೆ ಇವ್ರು ರೈಸಿಂದ ಎತ್ಕೊಳ್ಳಲ್ಲ, ದಮ್ ಕಟ್ಬೇಕಾದ್ರೆ ಪೀಸ್ನ ಬಿರಿಯಾನಿ ರೈಸಲ್ಲಿ ಇಟ್ಟಿರ್ತಾರೆ. 60 ರೂಪಾಯಿಗೆ ಬೆಂಗಳೂರು ಕಡೆ, ನನ್ನ ಪ್ರಕಾರ ಬೆಂಗಳೂರಲ್ಲಿ ಈ ಬಿರಿಯಾನಿ 120-130 ರೂಪೀಸ್ ಮಿನಿಮಮ್ ಇದ್ದೇ ಇರುತ್ತೆ. ನಾನು ಒಟ್ಟಿನಲ್ಲಿ ಇದಕ್ಕೆ ಸೂಪರ್ ಅಂತ ಹೇಳ್ತೀನಿ. 60 ರೂಪಾಯಿಗೆ ವರ್ತು. ರೈಸ್ ಕೂಡ ಮೈಲ್ಡಾಗಿ ಸಾಕಾಗಿದೆ. ಸೊ ಇಲ್ಲಿ ಮಟನ್ ಬಿರಿಯಾನಿ, ಇಲ್ಲಿ ಬಂದು ಮೇಕೆ ಮಟನ್ ಬಿರಿಯಾನಿ ಸಿಗೋದು. ಇದೆಲ್ಲ ಮೇಕೆ ಮಟನ್ನು, ಮಾಂಸ ನೋಡ್ರೆ ಗೊತ್ತಾಗುತ್ತೆ. ಆಮೇಲೆ ಚರ್ಬಿ ಹಾಕಿರ್ತಾರೆ, ಇದು ಕುರಿ ಮಟನ್ ಚರ್ಬಿ. ಹುಡುಗರು ಹೆಂಗಿದೆ ಚರ್ಬಿ ಅಂತ. ಕಾರ್ಗೋಯ್ತು ಬಾಯಲ್ಲಿ. 150 ರೂಪಾಯಿಗೆ 4 ಪೀಸ್ ಕೊಟ್ಟು ತಟ್ಟೆ ತುಂಬ ರೈಸ್ ಕೊಡ್ತಾರೆ. ಅದು ಫ್ಲೇವರ್ಫುಲ್ ಆಗಿದೆ ರೈಸು. ಚರ್ಬಿ ಜಾಸ್ತಿನೇ ಹಾಕಿರ್ತಾರಲ್ಲ, ಈ ಥರ ಚರ್ಬಿದು ಫ್ಲೇವರು ಜಾಸ್ತಿ ಇಳ್ಕೊಂಡಿರ್ತಾರೆ ರೈಸಲ್ಲಿ. ಪ್ಲಸ್ ಮಟನ್ ನೋಡಿ ಹೆಂಗಿದೆ ಅಂತ. ಮೇಕೆ ಮಟನ್ ಗುರು. ಕುರಿ ಮಟನ್ ಥರ ನಿಮಗೆ ಬೆಳ್ಳಗಿರಲ್ಲ, ಸಾಫ್ಟ್ ಇರಲ್ಲ ಜಾಸ್ತಿ. ಮೇಕೆ ಮಟನ್ನು ನೋಡಿ ಈ ಥರ ಇರುತ್ತೆ, ಕೆಂಪು ಮಟನ್ನು, ಬಟ್ ಬೆಂದಿದೆ ಚೆನ್ನಾಗಿ, ಸಾಕಾಗಿದೆ. ಸ್ವಲ್ಪ ಚರ್ಬಿ, ಸ್ವಲ್ಪ ಮಾಂಸ, ಸ್ವಲ್ಪ ರೈಸು. ಇದು ಮೈಲ್ಡಾಗಿದೆ, ಸ್ವಲ್ಪ ಫ್ಲೇವರ್ ಜಾಸ್ತಿ ಸಿಗುತ್ತೆ ನಿಮಗೆ. ನೀವು ಫಸ್ಟು ಈ ಚಿಕನ್ ಬಿರಿಯಾನಿ ತಿಂದ್ಬಿಟ್ಟು ಬೇಕಾದ್ರೆ ಮಟನ್ ಬಿರಿಯಾನಿ ತಿನ್ನೋದಾದರೆ ಫಸ್ಟು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ತಿನ್ನೋಕೆ ಹೋದರೆ ನಿಮ್ಮ ಹತ್ರನೇ ನಿಮಗೆ ಟೇಸ್ಟ್ ಸಿಗೋಲ್ಲ. ಆ ಮಟನ್ ಫ್ಲೇವರು ನಿಮಗೆ ಬಾಯಿಗೆ ಹಿಡಿದ್ರೆ ನೆಕ್ಸ್ಟು ಚಿಕನ್ ಬಿರಿಯಾನಿ ನಿಮ್ಮ ದೇವರನ್ನೇ ತಿನ್ನೋಕ್ಕಾಗಲ್ಲ. ಸಕ್ಕತ್ತಾಗಿದೆ ಫ್ಲೇವರ್ಫುಲ್ಲಾಗಿ. 150 ರೂಪಾಯಿಗೆ ಇದು ಕೂಡ ವರ್ತು ಮಜವಾಗಿದೆ. ಆ ಫ್ಲೇವರ್ ಮಾತ್ರ ಯಥೇಚ್ಛವಾಗಿದೆ ರೈಸಲ್ಲಿ. ಬಟ್ ಬಿಸಿ ಇದ್ದಾಗೆ ತಿನ್ಕೋಬೇಕು, ಯಾಕಂದರೆ ಚರ್ಬಿ ಫ್ಲೇವರ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತಲ್ಲ. ನಿಮಗೆ ರೈಸು ಆರೋದ್ರೆ ಡ್ರೈ ಅಂತ ಅನಿಸ್ಬೋದು. ಬಟ್ ನಾವು ಇವಾಗ ಇದನ್ನು ಬಿಸಿ ಇದೆ, ಬಿಸಿಲಿ ನೀಟಾಗಿ ಇಳಿದ್ಬಿಡುತ್ತೆ. ಚಟ್ನಿ ಕೊಡ್ತಾರೆ ಇಲ್ಲಿ, ರಾಮನಗರ ಸ್ಪೆಷಲ್ ಚಟ್ನಿ, ಪುದೀನ ಚಟ್ನಿ. ನಾರ್ಮಲಾಗಿ ನನಗೆ ಚಟ್ನಿ ಇಷ್ಟ ಆಗಲ್ಲ ಆ್ಯಕ್ಚುಲಿ, ಇರಲಿ ನೋಡೋಣ ಅಂತ ಹಾಕ್ಸ್ಕೊಂಡಿದ್ದೀನಿ. ಚಟ್ನಿಗಿನ್ನ ಬರೀ ಬಿರಿಯಾನಿನಲ್ಲಿ ಸಖತ್ ಫ್ಲೇವರ್ ಇದೆ ಗುರು.
ಚಟ್ನಿ ಈ ಸುತ್ತಮುತ್ತ ಇರೋರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಬಟ್ ನಮಗೆ ಅದ್ರಲ್ಲಿ ತಿಂದ ಅಭ್ಯಾಸ ಇಲ್ಲ. ಪಲಾವ್ ಥರ ಅನಿಸ್ಬಿಡುತ್ತೆ ತಿಂತ ಬಟ್ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿದೆ. ಫ್ಲೇವರು ಚೆನ್ನಾಗಿದೆ. ಇದು ಬೇರೆ ಫ್ಲೇವರು, ಇದೇ ಬೇರೆ ಫ್ಲೇವರು. ಎರಡಕ್ಕೂ ಒಂದೇ ರೈಸ್ ಹಾಕಿರ್ತಾರೆ ಬಟ್ ಬೇರೆ ಬೇರೆ ಫ್ಲೇವರು. ಇದು ಯಥೇಚ್ಛವಾಗಿದೆ ಫ್ಲೇವರು, ಇದು ಮೈಲ್ಡ್ ಆಗಿಲ್ಲ ಫ್ಲೇವರು. 60 ರೂಪಾಯಿಗೆ 5 ಮಾರ್ಕ್ಸ್ ಕೊಡ್ಬೋದು ಇದಕ್ಕೆ. ಈ ಫ್ಲೇವರ್ಗೆ ಇದು 150 ರೂಪಾಯಿಗೂ 5 ಮಾರ್ಕ್ಸ್ ಕೊಡ್ಬೋದು ಗುರು. ಸಕ್ಕತ್ತಾಗಿದೆ. ಆ ರೈಸ್ ಅಷ್ಟೇ ಉದುದ್ರಾಗಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ರಾಮನಗರ ಕಡೆ ಬಂದರೆ ಪೃಥ್ವಿ ದೊನ್ನೆ ಬಿರಿಯಾನಿ, ರಾಮ ಥಿಯೇಟ್ರ್ ಇದೆ ಇಲ್ಲಿ, ಅದ್ರ ಆಪೋಸಿಟಲ್ಲಿ ಇರೋವಂಥದ್ದು. ಬಂದರೆ ಟ್ರೈ ಮಾಡಿ, ಫುಲ್ ಡೇ ಸಿಗುತ್ತೆ. ಟೈಮಿಂಗ್ಸ್ ಎಲ್ಲ ಏನಿಲ್ಲ, 8:30 ರಾತ್ರಿವರೆಗೂ ಸಿಗುತ್ತೆ. ಯಾವಾಗಾದರೂ ಬನ್ನಿ, ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಟ್ರೈ ಮಾಡ್ಕೊಂಡು ಬರ್ಬೋದು, ನೋಡ್ಕೊಂಡು ಬರ್ಬೋದು. ಬಾಯ್. ಸರಿಯಾಗಿದೆ ಊಟ ಸೂಪರ್ ಆಗಿದೆ. ಇದೇ ಮೇಂಟೈನ್ ಮಾಡ್ಕೊಂಡ್ರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೇ ಮೇಂಟೈನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಓಡುತ್ತೆ. ನೀವು ಒಂದ್ಸರಿ ಟೇಸ್ಟ್ ಮಾಡ್ಕೊಳ್ಳಿ ಹೇಗಿದೆ ಅಂತ. ತುಂಬ ಸೂಪರ್ ಆಗಿದೆ. ಫಿಶ್ ಆಗಲೇ ಜನಕ್ಕೆ. ನೀವಿದೇ ಊರಾ? ನೀವಿದೇ ಊರಾ? ರಾಮನಗರದವರೇ. ಇಲ್ಲ ನಮ್ಮದು ಕಮಲೇಶ್ವರ ಎಕ್ಸ್ಟೆನ್ಷನ್ ಆಗಿರೋದು. ಸೊ ತುಂಬ ಪಬ್ಲಿಷ್ ಆಯಿತು ಅಂದರೆ ತುಂಬ ಚೆನ್ನಾಗಿ ರಾಜೇಶ್ಗಿಂತ ಡಬಲ್ ಆಗಿರುತ್ತೆ.